ಹುಡುಗಿ ಮತ್ತೆ ಕಾಲ್ ಮಾಡ್ತಿದ್ದಾಳಲ್ರೋ. ರಿಸೀವ್ ಮಾಡಿ ಮಾತಾಡಿ ಅಣ್ಣ. ಏನು ಹೇಳ್ತಾರೆ ಕೇಳಿ. ಬೇಡ ಕಣ, ಭಯ ಆಗ್ತಿದೆ. ಏನೂ ಆಗಲ್ಲ, ಸುಮ್ಮನೆ ಮಾತಾಡಿ ಅಣ್ಣ. ಹಲೋ ಹಲೋ, ಸೌಂದರ್ಯ? ನಾನು ಸೌಂದರ್ಯ ಅಲ್ಲಮ್ಮ. ಗೊತ್ತು, ನೀವು ಸೌಂದರ್ಯ ಅವ್ರ ಅಣ್ಣ ತಾನೇ. ಇರ್ಲಿ, ಸೌಂದರ್ಯಗೆ ವಿಷಯನ ತಿಳಿಸಿದ್ರಾ? ನಾನು ಹೇಳೋದು ಕೇಳಮ್ಮ, ನಾನು ಸೌಂದರ್ಯ ಅಣ್ಣ ಅಲ್ಲ. ನಿಮ್ಮಿಂದ ಈ ವಿಚಾರನ ನಿಮ್ ತಂಗಿ ಹತ್ರ ಹೇಳೋದಿಕ್ಕಾಗಲ್ಲ ಅಂತ ನನಗೆ ಗೊತ್ತು. ತಂಗಿ ಹತ್ರ ಯಾವ ಅಣ್ಣನೂ ನಿನ್ ಫ್ರೆಂಡು ಸಾಯೋದಿಕ್ ಹೋಗ್ತಿದ್ದಾಳೆ ಅಂತ ಹೇಳೋದಿಕ್ಕಾಗಲ್ಲ ಅನ್ನೋದು ನನಗೂ ಅರ್ಥ ಆಗತ್ತೆ. ಅಲ್ಲಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀವ್ ಹೇಳಲ್ಲ ಅಂತ ನನಗ್ ಗೊತ್ತು. ಕೊನೆ ಪಕ್ಷ ನನ್ ಸಾವಿನ ವಿಚಾರನಾದ್ರೂ ಅವಳಗ್ ತಿಳಿಸ್ಬಿಡಿ. ಅಯ್ಯೋ, ಯಾಕಮ್ಮ ಸಾಯೋ ಮಾತಾಡ್ತೀಯ? ಈಗ ಎಲ್ಲಿದ್ಯಮ್ಮ ನೀನು? ನಾನಿವಾಗ ಬೆಂಗಳೂರಿನಲ್ಲಿದ್ದೀನಿ. ಹೇಳಿದ ತಕ್ಷಣ ಬಂದ್ಬಿಡ್ತೀರಾ? ಅದೆಲ್ಲ ಆಗಲ್ಲ. ನೋಡಮ್ಮ, ನಾನು ಬೆಂಗಳೂರಲ್ಲೇ ಇದ್ದೀನಿ. ನೀನ್ ಯಾವ ಏರಿಯಾದಲ್ಲಿ ಇದೀಯ ಅಂತ ಹೇಳು. ನಾನೀಗ ರಾಜರಾಜೇಶ್ವರಿ ನಗರದಲ್ಲಿದ್ದೀನಿ. ಇನ್ನೊಂದು ಅರ್ಧ ಗಂಟೆನಲ್ಲಿ 3ನೇ ಕ್ರಾಸಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ನಾನು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ನೋಡಮ್ಮ, ನಾನೀಗ ನಾಗರಬಾವಿ ಹತ್ರ ಇದ್ದೀನಿ. ನೀನಿರೋ ಜಾಗಕ್ಕೆ ನಾನು ಬರ್ತೀನಿರೋ. ನಾನು ಸಾಯೋದನ್ನ ತಪ್ಪಿಸ್ಬೇಕು ಅಂತ ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ಊರಲ್ಲೇ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನೀವೇನೇ ಮಾಡಿದ್ರು ನಾನು ಸಾಯೋದನ್ನ ತಡೆಯೋದಕ್ಕಾಗಲ್ಲ. ನಾನೀಗ ಪೊಲೀಸ್ ಸ್ಟೇಷನ್ ಹತ್ರ ಇರೋ ನಮ್ಮ ಮನೆಯಿಂದ 3ನೇ ಕ್ರಾಸಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವ್ರ ಹತ್ರ ಹೋಗಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀನಿ. ಆಮೇಲೆ ನಾನು ಸಾಯ್ತೀನಿ. ನೀವೇನು ಬರೋದು ಬೇಡ ಬಿಡಿ. ಅಯ್ಯೋ, ಬೇಡ ಅಂತ ಹೇಳೋಕ್ಕೂ ಮುಂಚೆ ನೀವು ಬೆಂಗಳೂರಿನಲ್ಲೇ ಇಲ್ವಲ್ಲ? ನೋಡಮ್ಮ, ನಾನು ನಾಗರಬಾವಿಲಿ ಇದ್ದೀನಿ ಅಂತ ಹೇಳಿದ್ನಲ್ಲ. ವಿಜಯನಗರದ ಮೇಲೆ ಬಂದ್ಬಿಡ್ತೀನಿರೋ. ನೋಡಿ, ನಾಗರಬಾವಿಯಿಂದ ನಾಯಂಡಳ್ಳಿ ಮೇಲಾದ್ರೂ ಬರ್ಬೋದು, ಇಲ್ಲ ಯೂನಿವರ್ಸಿಟಿ ಒಳಗಿಂದನಾದ್ರೂ ಬರ್ಬೋದು. ವಿಜಯನಗರದಿಂದ ತುಂಬಾ ದೂರ ಆಗುತ್ತೆ. ನಾನೀಗ ಹೋಗ್ತಿದ್ದೀನಿ. ಈ ವಿಷಯನ ಸೌಂದರ್ಯನ್ಗೆ ತಿಳಿಸ್ಬಿಡಿ. ಕೊನೆ ಪಕ್ಷ ನನ್ನ ಶವ ನೋಡೋದಕ್ಕಾದ್ರೂ ಅವಳನ್ನ